ಏನ್ರಿ ಚಾ ತೊಗೊಂಬರ್ಲೇನ? ಹಾಂ ಸರಿ ತೊಗೊಂಬಾ. ಅಪ್ಪ ಅದು ನಿಮ್ಮ ಜೋಡಿ ಮಾತಾಡೋದಿತ್ತು ನಾನು. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಂತ್ಕೊಳ್ಳೋ ಇಲ್ಲಿ. ಏನ್ರಿ? ನಿನ್ನ ಮಗ ನೀನು ಎಲ್ಲಿ ಹೋಗಿದ್ದೆ ಕೇಳೋನು. ಆ ಲಗ್ನ ಪತ್ರ ಚಪ್ಸಕಂತ ಕರ್ಕೊಂಡು ಬಂದಿತ್ತಿಲ್ಲ ಇವನು. ಅಲ್ಲಿಂದ ಎಲ್ಲಿ ಗಪ್ಪ ಅದೇವ ಏನು ಬರಲೇ ಇಲ್ಲ ಅದನ್ನು ಚಪ್ಸಕ್ಕೆ. ನಾನು ಅಲ್ಲಿ ಏನು ಗೊತ್ತಾಗಲ್ಲ ಅಂತ ಇವ್ನು ಕರ್ಕೊಂಡು ಹೋದ್ರೆ ಇವನು ಅದೇ ಹಣೆ ಬರೋಣ. ಆ ಶಾಮ್ನ ಅರ್ಧಂಬರ್ಧ ಮಾಡಿ ಅರ್ಧಕ್ಕೆ ಬಿಟ್ಟು ಬಂದಾನ ಅದನ್ನು ಪೂರ್ತಿ ಮಾಡ್ತಿರೋ ಏನಿಲ್ಲ ನೀವು. ಅಪ್ಪ ಅದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದು. ಏನು ಕೇಳೋ ಒಂದು. ಯಾಕಪ್ಪ ಏನತ್ತ? ಅವ್ವ ನಂಗೆ ಈ ಮದುವೆ ಇಷ್ಟ ಇಲ್ಲವ. ಯಾಕೆ ಇಷ್ಟ ಇಲ್ಲ ಅಂಥ ಗಣಂದಾರಿ ಕೆಲಸ ಏನು ಮಾಡ ನೀವು ಅಂಥದ್ದು ಇಷ್ಟ ಇಲ್ಲದಂಥದ್ದು. ಅಲ್ಲ ಅಷ್ಟೆಲ್ಲ ಕಲ್ತಾಕಿ ಹುಡುಗಿ PhD ಮಾಡಿ ಹಾಕಿ ಅಂಥಕ್ಕೆ ಹ್ಞೂ ಅಂದಾಳಿ. ಯಾಕಲಾ ಮೊಮ್ಮಗನ ಯಾಕೆ ಇಷ್ಟ ಆಗವಲ್ದೆ? ನಾನು ಇನ್ನೇ ಕೇಳಿದ್ನಿಲ್ಲ ನಿನಗೆ. ಅದು ಆಕಿ ಬಾ ಕಲ್ತಾಳ ನಮಗೆಲ್ಲ ಹೊಂದ್ಕೊಳಕ್ಕೆ ಆಗಂಗಿಲ್ಲ ಆಕಿ. ನನಗೇನು ಇಷ್ಟ ಆಗಿಲ್ಲಪ್ಪ ಆಕಿ. ನನಗೆ ನೋಡು ನನಗಾದ್ರೂ ಇಷ್ಟ ಇಲ್ಲ. ಇಷ್ಟ ನಿನ್ನ ಇಷ್ಟ ಕಷ್ಟ ಯಾರು ಕೇಳ್ಯಾರಿಲ್ಲಿ. ಆ ಹುಡುಗಿ ಪಾಪ ಹ್ಞೂ ಅಂದಾಳ. ಅಷ್ಟೆಲ್ಲ ಕಲ್ತಾರ ರೈತರ ಮಕ್ಳಿಗೆ ಹ್ಞೂ ಹೆಂಗಂತಾರ ನೋಡಿ ಅವರು. ನಾಲ್ಕು ಹ್ಞೂ ಅಂದಿದ್ದ ಪುಣ್ಯ ನಿನಗೆ ಹೇಳ್ಬೇಕಂದ್ರೆ. ನಿನ್ನ ಇಷ್ಟ ಯಾರು ಕೇಳ್ಯಾರಿಲ್ಲಿ. ಅವ ನಾ ಮದುವೆ ಆಗಲ್ಲ ಅಂದ್ರೆ ಆಗಲ್ವ. ಆಕಿನಂತೂ ಆಗಂಗಿಲ್ಲ ನೋಡು. ನನಗೆ ಕಲ್ತಾರ ಬೇಡ. ನಂಗೆ ಏನಿದ್ರು ಮನೆ ಮಾಡ್ಕೊಂಡು ಬರ್ಬೇಕು ನೋಡು. ನಾನು ಯಾವಕ್ಕಿನಾರು ಇಷ್ಟಪಟ್ಟು ನನ್ನ ಕೇಳಿ ಮತ್ತೆ ಹಂಗೆ ಹೇಳಿತ್ತು ಅಂದ್ರೆ ಆಕಿನ ಗಂಟ ಕೈ ತೊಳ್ಕೊಳ್ಳೋನು. ನಾಳೆ ನಮ್ಮ ಮರ್ಯಾದೆ ತೆಗಿಬಾರ್ದು ಮತ್ತೆ ಇವರು. ಅಲ್ಲ ನೀವೇ ಇಬ್ರು ಮಾತಾಡೋದಂದ್ರೆ ನನ್ನನ್ನು ಯಾಕೆ ನೋಡಿ ಸೇರಿಸ್ಕೊಂತೀರಿ ನೀವು? ಹಾಂ ಒಂದು ಎತ್ತು ಏರಿಗೆ ಹೇಳೋದು ಇನ್ನೊಂದು ಎತ್ತು ಕೇರಿಗೆ ಹೇಳ್ತೈತಿ. ಅದಕ್ಕೆ ಬಂದು ಯಾಕೆ ಬೇಕು ಹೇಳು? ನೀವೇ ಇಬ್ರು ಮಾತಾಡ್ಕೊಂಡು ಹೋಗ್ರತ್ತ. ನಿಂತ್ಕೊ. ಏನಿಲ್ಲ ಏನು ಸಮಾಚಾರ? ಮೊಮ್ಮಗನ ಏನಿದ್ದೀನಿ ನನ್ನ ಮುಂದೆ ಹೇಳ. ಹಂಗವ ನಾನು ನಿನ್ಗೆ ಏನಿಲ್ಲ ಅಲ್ಲ ಅಂದ್ರೆ ಬಿಡ ಅಂತೆ. ಹೇಳ್ದೆ ನಾನು ಆ ತಾಟಕಿತ್ತಿ ಮಗಳು ಬ್ಯಾಡ ನನಗಂತೇಳಿ. ಆದರೆ ನಿಮ್ಮ ಅಪ್ಪನ ಹೋಗಿದ್ದ. ಇರಲಿ ನಿಂಗೆ ಬ್ಯಾಡ ಅಂದ್ರೆ ಬಿಡು, ಏನಾಗಲ್ಲ. ಈಗೇನು ಲಗ್ನ ಪತ್ರ ಚಾಪ್ಸಿದ್ದೆ ಏನು ಮಾಡೈತೆ ಆ ಹುಡುಗ ಹಂಗೆ ಒದರಾಡಕತ್ರ? ಚಾಪ್ಸಿಲ್ಲ ಬಟ್ ಹಿರಿಯರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ನೋಡಿ ನಾವೆಲ್ಲ ಹೋಗಿ ಅದು ಲಗ್ನ ಪತ್ರದ್ದೆಲ್ಲ ಹಾಕಿ ಬಂದೀವಿ. ಅವ್ರ ಅಪ್ಪ ಅಮ್ಮಗೆ ಮಾತು ಕೊಟ್ಟು ಬಂದೀವಿ. ಇದನ್ನೆಲ್ಲ ಯಾರು ಹೇಳ್ತಾರೆ? ನಾಳೆ ಇನ್ನೂ ಚಾಪ್ಸಿಲ್ಲ ಏನಿಲ್ಲ. ಚಾಪ್ಸಿದ್ರೆ ಮರ್ಯಾದೆ ಏನಾಗಬಾರ್ದು. ನಾಳೆ ಯಾವಕ್ಕಿಂತ ಕಟ್ಕೊಂಡು ಬಂದು ಮುಡಿ ಮುಂದೆ ನಿಂತ್ರೆ ಏನು ಮಾಡೋದು ನಾವಾಗ? ನನ್ನ ಮೊಮ್ಮಗ ಅಂಥವಿಲ್ಲ. ಇಲ್ಲಿ ಏನೋ ಗಡಬಡ ಆಗೈತಿ. ನೀನು ಅದನ್ನು ಮಾತಾಡಬೇಡ. ನೀನು ನೋಡು ಯವ್ವ ನೀವು ಒಂದಿಟ ಸುಮ್ ಕುಂದ್ರಬೇ ಮಾತಾಡ್ಲವ. ನನಗಂತೂ ಈ ಸದ್ಯಕ್ಕೆ ಮದುವೆ ಆಗೋದು ಆಸೆ ಇಲ್ಲ. ಇನ್ನೊಂದು ವರ್ಷ ಹೋಗ್ಲಿ ನೋಡು. ನಿಂದ್ರಂತ ಹೇಳೋಂಗೆ ಹೊಂಟಲ್ಲ ಹಂಗೆ ಮರ್ಯಾದಿಲ್ಲ ನನಗೆ ಒಂದಿಟ್ಟು. ಅದಕ್ಕೆ ಇದನ್ನ ಎಲ್ಲಿ ಇಡ್ಬೇಕು ಅಲ್ಲಿ ಇಟ್ಟಿನಿ. ನೋಡಪ್ಪ ನೀ ಹೇಳ್ದಂಗೆ ನಾನು ನಡ್ಕೊಳಕ್ಕಾಗಲ್ಲ. ನನಗೂ ನನ್ನ ಇಷ್ಟ ಕಷ್ಟಗಳು ಅಂತ ಇರ್ತಾವೆ. ಪ್ರತಿ ಸಲ ನೀ ಹೇಳ್ದಂಗೆ ನಡ್ಕೊಳ್ಳಿಲ್ಲ ಅಂತಂದ್ರೆ ನಾನು ಮಾತಾಡೋದು ಬಿಡ್ತೀನಿ. ನೀವು ಅದು ಬಿಟ್ಟು ಏನು ಮಾಡೋಕ್ಕಾಗತ್ತೆ ಹೇಳ? ನಾಳೆ ಏನು ಮಾಡಲಿ? ನೋಡಾಗುಂಡ ನನ್ನ ಮೊಮ್ಮಗ ಯಾವ ಹುಡುಗಿನ ಮದುವೆ ಹಾಕಿನಂತ ಆ ಹುಡುಗಿನ ಮದುವೆ ಮಾಡಿ ನೀನು ಅವನು ಇಷ್ಟದ ವಿರುದ್ಧ ಹೋಗ್ತೆ ಅಂದ್ರೆ ನೀನು ನೋಡಿ ಮತ್ತೆ ನಿಮ್ಮ ಅಜ್ಜನ ಆಸ್ತಿ ಕಣ್ಣಂಗಣಿನ ಮತ್ತೆ ಎಲ್ಲ ಅವಂಗೆ ಹಚ್ಚಿ ಸಾಯ್ತೀನಿ ನಾವು ಅಂತ ಕೇಳ್ಬೇಕು ನಮ್ಮವ್ವ. ಹಿಂಗೆ ಬಾಲಂಗೊಚ್ಚಿ ಬಾ ಇಲ್ಲಿ. ಏನು ಮಾವ ಏನಾಯ್ತು? ಮದುವೆ ಒಳ್ಳೆನಾಗತ್ತಲ್ಲ ಏನೇನು ಸಮಾಚಾರ ಕೇಳಬೇಕಿಲ್ಲ ಅಂದ್ರೆ ಈ ಆಡ್ದಾಗ ನಾನಿಲ್ಲ. ನನಗೆ ಏನು ಗೊತ್ತಿಲ್ಲ. ಯಾಕೆ ಒಳ್ಳೆನಾಗತ್ತಿ? 3 ದಿನ ಹ್ಞೂ ಅಂತಂದು ನಾನು ಮುಂದೂ ಹ್ಞೂ ಅಂದು ನಿಮ್ಮ ಅಜ್ಜಿ ಕೇಳಿದಾಗೂ ಹ್ಞೂ ಅಂದು ಈಗ ಒಮ್ಮದೊಮ್ಮಲಿಗೆ ಒಳ್ಳೆ ನಾನು ಅಂತಂದ್ರೆ ನಾವು ಏನು ಮಾಡೋದು ಈಗ? ಏನು ಸಮಾಚಾರ, ಏನು ವಿಚಾರ, ಏನು ಅನ್ನೋದು ನಮಗೂ ಒಂದಿಟ್ಟು ಕ್ಲಾರಿಟಿ ಕೊಡು. ನಾವು ಒಂದಿಟ್ಟು ಅರ್ಥ ಮಾಡ್ಕೊತೀವಿ ಯಾಕೆ ಏನು ಅಂತ. ಈಗ ನನ್ನ ಮೊಮ್ಮಗ ಬ್ಯಾಡ ಅನ್ಸೈತೆ ಅಂದ್ರೆ ಬಿಟ್ಬಿಡ್ರಿ. ಯಾಕೆ ಅವಂಗೆ ಅಷ್ಟು ಇದನ್ನು ಮಾಡ್ತೀರಿ? ಅವ್ವ ನಂಗೆ ಬೇಡವ. ಸರಿ ಕಣಪ್ಪ. ಮತ್ತೆ ಯಾರನ್ನಾರು ನೋಡ್ಯಾರ ಏನು ಮಾಡ್ಯಾರ ಹೇಳಂತ ಹೇಳ. ಹಂಗೆ ಬ್ಯಾಡ ಅನ್ನಕತ್ರ ಅಂದ್ರೆ ಈಗ ಸದ್ಯಕ್ಕೆ ಮದುವೆ ಬೇಡ. ನಾ ಏನಾರ ನೋಡಕತ್ರ ಹೇಳ್ತೀನಿ. ಆಕಿ ತಿಬ್ಬರ್ದಿನ ಎದಾಳ. ನನಗೂ ಬ್ಯಾಡ ಅನ್ಸಿತ್ತು. ಚಲೋ ಆತು ಬಿಡು. ಬೇರೆ ಹುಡುಗಿನ ನೋಡ್ರಿ ಕನ್ನೆ. ಯವ್ವ ಸುಮ್ ಕುಂದ್ರಬೇ. ಅಲ್ಲ ಈಗಾರ ನೋಡಿವಿ ಭಾಳ ದಿನ ಆಗಿಲ್ಲ. ಈಗ ಬ್ಯಾಡ ಅಂತ ನಿಂತಾನ. ಇನ್ನು 4 ಜನಕ್ಕೂ ಹೇಳಿಲ್ಲ. ಹೇಳಿದ್ದೇನಾರು ಗೊತ್ತಾತಂದ್ರೆ ನಮ್ಮನ್ನ ತೊಗೊಂತಾರೆ ಎಲ್ಲರೂ. ಅಲ್ರಿ ಶಾನ್ ಬೋಬ್ರಿಗೆ ಹುಡುಗಂದು ಇದನ್ನು ಕೊಟ್ಟು ವಿಳಾಸ ಎಲ್ಲ ಕೊಟ್ಟು ಎಲ್ಲರ ಅದ ನೋಡೋಣ ತಗೋ ಬೇರೆದವ್ರಿಗೆ. ಯಾಕೋ ಹಂಗೆ ಮನಸ್ಸಿಗೆ ಬಂದಿಲ್ಲ ಅಂದ್ರೆ ಬಿಟ್ಬಿಡೋಣ. ಮತ್ತೆ ತಲೆ ಕೆಡಿಸ್ಕೊಳ್ಳೋಣ. ಸರಿ ಈಗ ಅಕ್ಕಿಗೆ ಏನು ಹೇಳೋದು ಹೇಳು ಮತ್ತೆ. ಏನಿಲ್ಲ ಇದ್ದಿದ್ದ ಹೇಳೋದು. ಮತ್ತೇನು ಹೇಳೋದು? ಅವ್ವ ಅತ್ತಿಗೆ ನಾ ಎಲ್ಲ ಹೇಳ್ತೀನಿ. ನೀವೇನು ತಲೆ ಕೆಡಿಸ್ಕೊಳ್ಬೇಡ್ರಿ. ನಾ ಹೋಗ್ತೀನಿ ಈಗ. ಸರಿನಪ್ಪ. ಅಲ್ಲಿ ಹೋಗಿ ಜಗಳ ತೆಗಿ ಅಂತ ಹೇಳ್ಬೇಡ ನೋಡು. ಮತ್ತೆ ಜಗಳ ಮಗಳ ಮಾಡ್ಯಾನ. ಮತ್ತೆ ಏನು ಜಗಳ ಇಲ್ಲ ಏನಿಲ್ಲ. ನಾ ಎಲ್ಲ ಮಾತಾಡ್ಬರ್ತೀನಿ. ನೀವು ಇಲ್ಲೇ ಇರಿ. ನನ್ನ ಮೊಮ್ಮಗ ಯಾವತ್ತಿದ್ರು ನನ್ನಂಗೆ ಯಾವ್ದು ಬೇಡ ಅಂತ ಅದು ಬಿಟ್ಟು ಬಿಡೋದು. ನಾನು ಹೇಳ್ದೆ ನಿಮ್ಮ ಅಪ್ಪಗೆ ಕೇಳಿದ್ರು. ಅತ್ತಿ ಬಾರಪ್ಪ ಆಳಿದೇವ್ರ. ಮಾವೆಲ್ಲಿದ್ದಾನೆ? ಈಗ ಹೊಲಕ್ಕೆ ಹೋದ್ರು ನೋಡು. ಬಾ ಹಂಗಾರೆ ಕುಂತು ಮಾತಾಡೋಣ ಈಗ. ಯಾಕಪ್ಪ ಏನು ಸಮಾಚಾರ? ಎಲ್ಲಿದ ಭಾಗ್ಯ? ಭಾಗ್ಯ ಯಾಕಪ್ಪ ಆರಾಮಲ್ಲ? ಹ್ಞೂ ರೀ ಆರಾಮದಿ. ನೀವು ಆರಾಮದ್ರಲ್ಲ? ಭಾಗ್ಯಕ್ಕೆ ಚಾ ಮಾಡ್ಕೊಂಡು ಬರುವ. ಚಾಪ ಏನು ಬೇಡ. ನಾನು ನಿಮ್ಮ ಜೋಡಿ ಮಾತಾಡ್ದೈತಿ. ಮಾಮ ಇದ್ರದ್ದು ಚಲೋ ಆಕಿತ್ತು. ಮಾಮ ಬರೋ ಮಟ್ಟ ಕುಂದ್ರಲ್ಲ ಏನು ಮಾತಾಡಲಿಲ್ಲ. ಇಲ್ಲ ನಿಮ್ಮ ಮಾವು ಬರೋದು ಲೇಟ್ ಆಗುತ್ತೆ ಸಾಯಂಕಾಲ. ಏನಿದ್ದು ಹೇಳು. ಹೌದು ಭಾಗ್ಯ ನಿಮ್ಮ ಮುಂದೆ ಏನು ಹೇಳಿದ್ನ? ನನ್ನ ಮದುವೆ ಆಗಂತಂದ್ರೆ ಒಳ್ಳೆಂದ ಅಂತಲ್ಲ. ಇಲ್ಲಪ್ಪ ಹಂಗೇನಿಲ್ಲ. ಯಾರು ಅಂದ್ರೆ ನಿನಗೆ ಹಂಗೇನಿಲ್ಲ. ಹೌದಾ? ಕೇಳ್ಬೇಕ್ರಕಿನ ಭಾಗ್ಯ ಹೇಳುವ ಏನಂತ. ಅದು ಮಾಮ ಅದು ನೋಡುವ ನೀ ಯಾರಿಗೂ ಅಂಜು ಹಂಗಿಲ್ಲ. ನನ್ನ ಮುಂದೆ ಏನಿದ್ದು ಹೇಳ್ಬೇಕೀಗ. ಹೌದು ಮಾಮ ನಾವು ಒಲ್ಲೆ ಅಂತ ಹೇಳಿ ಹೌದು ಅಂದ್ಲು. ಆದರೆ ನಾವು ಚಲೋ ಸಂಬಂಧ ಅಂತೇಳಿ. ಅಲ್ಲ ಅತ್ತಿ ನಿಮಗೀಗ ಒಲ್ಲೆ ಅಂತ ಹೇಳ್ತಾಳ. ನಾಳೆ ನಾನು ಮದುವೆ ಆದ್ರೆ ಆಕಿ ಚಂದ ಇರಬೇಕಲ್ಲ. ಆಕಿ ಚಂದಾಗಿರೋ ಮನೆ ಕೊಟ್ಟು ಮದುವೆ ಮಾಡಿರಿ. ಯಾಕಂದ್ರೆ ಆಕಿನೂ ಜೀವನ ಅಲ್ಲನ. ಆಕಿನೂ ಚಂದಂಗಿರ್ಬೇಕು ಖುಷಿಯಾಗಿರ್ಬೇಕು ಅನ್ನೋ ನಿಮ್ಮ ಆಸೆ ಇಲ್ಲ. ಈಗ ಆಸ್ತಿ ಐತಿ ಅಂತಸ್ತು ಐತಿ ಚಲೋ ಹುಡುಗದ ಅಂತ ಕೊಡ್ತೀರಿ. ನಾಳೆ ಆಕಿನ ಮನಸ್ಸಿಲ್ಲ ಇರೋದ್ರಿಂದ ಆಕಿಗೂ ತೊಂದರೆ ಆಗಲ್ಲನ. ನನಗೂ ತೊಂದರೆ ಆಕಿಗೂ ತೊಂದರೆ ಅಂತ. ಆಕೆ ಯಾವುದೋ ಹುಡುಗನ ಇಷ್ಟಪಟ್ಟ ಅಂತ ಇಷ್ಟಪಟ್ಟು ಹುಡುಗನ ಮದುವೆ ಮಾಡಲಿಲ್ಲ. ಅದು ನಮ್ಮ ಕಾಷ್ಟ ಹೌದು ಅಲ್ಲ ಅಂತಪ್ಪ.
ಈಗ ಒಂದು ಮಾತು ಹೇಳಿ, ಕಾಸ್ಟು ಅದು ಇದು ಅಂತ ನೋಡ್ಕೊಂತ ಹೋದ್ರೆ ನಾಳೆ ಮಕ್ಕಳು ಖುಷಿಯಾಗಿರೋದು ಮುಖ್ಯ. ಅವ್ರು ಕಾಸ್ಟ್ ತೊಗೊಂಡು ಏನು ಮಾಡೋದ್ರಿ ನೀವು? ಈ ಜಾತಿ ಜಾತಿ ಅನ್ಕೊಂತ ಹೋದ್ರೆ ಹಂಗೆ ಹೋಗೋದಾಗತ್ತೆ. ನಾವು ಇರಲಿ, ಇರಬಾರ್ದಂತ ನಾ ಹೇಳಂಗಿಲ್ಲ, ಬಟ್ ಮಕ್ಕಳು ಖುಷಿನೂ ನೋಡ್ಬೇಕಾಗುತ್ತೆ. ಅದು ನೋಡಿ ಮದುವೆ ಮಾಡ್ರಿ ಅಂತ ಅಂದೆ. ಮಾಮ ಬಂದರು ಇದೇ ಹೇಳ್ರಿ, ನಾನು ಅಪ್ಪಗೆ ಹೇಳಿ ನಾ ಮದುವೆ ಮಾಡ್ಕೊಂಡಿಲ್ಲ ಅಂತೇಳಿ. ನಾನು ನಿಮಗಂತೂ ಹೇಳಿದಷ್ಟು ಹೇಳೀನಿ, ನೋಡಿರಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ. ಅಲ್ಲಪ್ಪ, ನಿಮ್ಮ ಮಾಮ ಕೇಳಂಗಿಲ್ಲ. ಮಾಮ ಕೇಳಂಗಿಲ್ಲ ಅಂತಂದ್ರೆ ಏನು ಮಾಡಲ ನನಗೆ? ನಿಮ್ಮ ಮಾಮಗ ನಾನು ಜೋಡಿ ಮಾತಾಡಿ ಕೇಳು. ಸರಿನಪ್ಪ, ಅಷ್ಟ ಮಾಡ್ತೀನಿ. ನಾನು ಏನು ಬರ್ತೀನತ್ತೆ. ಅಪ್ಪಗೆ ಏನು ಇದನ್ನು ಹೇಳ್ಬೇಡ್ರಿ, ಯಾಕಂದ್ರೆ ನಾನು ಒಲ್ಲೆ ಅಂತ ಹೇಳಿ ಅಪ್ಪಗೆ ಇಂಥವೇನಾರು ಗೊತ್ತಾಗ್ತದೆ, ಮತ್ತು ನಿಮ್ಮ ಜೋಡಿ ಮಾತಾಡಂಗಿಲ್ಲ ಇಂಥವೆಲ್ಲ ಏನು ಹೇಳ್ಬೇಡ್ರಿ ಅವ್ಗೆ. ಸರಿನಪ್ಪ. ಏ ಬಾಗಿ, ಯಾಕ್ಲಿ ಅವ್ನು ಮುಂದೆ ಹೋಗಿ ಹೇಳಿ ಸಾಕಣ್ಣ ಮೈಯನ್ ನಿಂದೆ. ಹಾಂ, ಮದುವೆಗೆಲ್ಲ ರೆಡಿ ಮದುವೆಲಿ ಖರ್ಚೆಲ್ಲ ಮಾಡ್ಯಾನ ನಿಮ್ಮ ಅಪ್ಪ. ನೀನು ಸುಮ್ಬಿಡ್ತಾನೆ ಅಂತಿಕೊಂಡೇನೆ ಈಗ ಹಾಕಿ ಧಮಕ್ತಾನೆ ನೋಡಿ ನೀನು. ಏ ಯವ್ವ ಹೋಗ ಯವ್ವ. ಹಾಂ, ನಾ ಕಲ್ತಿದ್ದೇನೋ ಆಗ ಅವ್ನು ಕಲ್ತಿದ್ದೇನೆ. ನಾವು ಮುಂದೆ ಸುಳ್ಳು ಹೇಳೀನಿ. ನನಗೆ ನಿಮ್ಮ ಮದುವೆ ಇಷ್ಟ ಇದ್ದಿದ್ದಿಲ್ಲ ಅದಕ್ಕೆ. ಸರಿ, ನಿಮ್ಮ ಅಪ್ಪ ಬಂದಂದ್ರೆ ನಂದು ನಿಂದು ಪಿಕ್ಚರ್ ಬಿಡಿಸ್ತಾನೆ ಹಂಗಾರೆ. ಬಿಡಿಸ್ಲಿ ಬಿಡು, ನಾ ಈಗ ಹಾಸ್ಟೆಲ್ಗೆ ಹೋಗ್ತೀನಿ. ನೀ ಏನಾರು ಮಾಡ್ಕೊಂಡು ಕುಂದ್ರು. ನೀನು ಮಾಡಿದ್ರೆ ನಾ ಹಾಸ್ಟೆಲಿಂದ ಬರಂಗೇ ಇಲ್ಲ. ಮತ್ತೆ ಏನಾರು ಮಾಡ್ಕೊಂಡು ಹಾಳಾಗೋಗ್ರಿ. ಅಲ್ಲವಾ, ನಿನಗೆಲ್ಲ ಏನಿಲ್ಲ ನಾನು. ಅಪ್ಪ ಹಂಗೆ ಕುಡಿತಾನಂದ್ರೆ ನೀನು ಕುಡಿಕತ್ರ ನಾನೇನು ಮಾಡಲಿ ಅದಕ್ಕೆ? ಓಕೆ ನೋಡಿ, ಏನಾರು ಮಾಡ್ರಿ ನೀವು. ಸರಿ, ಏನಾರು ಮಾಡ್ಕೊ. ಅಲ್ಲ, 4 ಜನ ಅದ್ರ ಅದ್ರಾಗ ಒಬ್ಬಣ್ಣರ ಮದುವೆ ಆದ್ರೆ ಆಸ್ತಿ ಬರುತ್ತೆ ನಮಗೂ ಅಂತೇಳಿ ನಾವು ಖುಷಿ ಪಡಕತ್ತೀನಿ. ನೀನು ನೋಡಿದ್ರೆ ಹಿಂಗೆ ಮಾಡ್ತೀಯಲ್ಲ. ಅಲ್ಲ, ನಮ್ಮ ಅಪ್ಪನ ಆಸ್ತಿ ಎಲ್ಲ ಅವರು ನುಂಗ್ಯಾರ. ಹಿಂಗಾದ್ರೆ ಮಾಡಿ ಆಸ್ತಿ ಪಡ್ಕೋಬೇಕಂತ ನಾ ಅನ್ಕೊಂತೀನಿ. ನೀನೊಂದು ದರಿದ್ರದವಳು. ಏ ಯವ್ವ, ನಾ ಮದುವೆ ಹಾಕಿನಿ, ಆದ್ರೆ ಅವ್ರ ಮನೆಯವ್ರನ್ನ ಹಾಕಿನಿ. ನೀನು ತಲೆ ಕೆಡಿಸ್ಕೋಬೇಡ. ಅಯ್ಯೋ, ಏನು ಒಂದು ಜರ್ಕೋಬೇಕಷ್ಟ. ಜರ್ಕೊಳ್ಳೋದು ಕಲಿ. ಎರಡನೇದವನು ಹೆಂಗಾರು ಮಾಡಿ ಬುಟ್ಟಿ ಹಾಕೊಂತೀನಿ ನಾ. ನಿಂದು ಪ್ಲ್ಯಾನ್ ಭಾರಿ ಐತೆ ಬಿಡು. ಹಾಕೋ 16 ಮಾಡು ಒಂದಿಟ್ಟು. ನಿನ್ಗೆ ಗೊತ್ತನ, ನಮ್ಮ ಅಪ್ಪನ ಆಸ್ತಿ ಎಲ್ಲ ಕಸ್ಕೊಂಡಾರ ಅವರು. ಅದನ್ನ ಹೆಂಗಾರ ಮಾಡಿ ನಾ ಕಸ್ಕೋಬೇಕಂತ ನಂದು. ನೀ ನೋಡಿದ್ದು ಹಿಂಗಂತಿ. ನನಗೆ ಅದ ನಿನ್ನ ಅವ್ರ ಮನೆಗೆ ಕೊಡೋದು ಇಷ್ಟನ. ನಿನ್ನ ಕಲಿಸಿದ್ದೆ ಅದಕ್ಕೆ 2ನೇದವನಿಗೆ 3ನೇದವನು ಕೊಡ್ಬೇಕಂತ ಮಾಡಿದ್ದೆ ನಾನು. ಆದರೆ ಇವು 1ನೇದವನ ಕೇಳಿದ್ನಲ್ಲ, ಇನ್ನೇನು ಬ್ಯಾಡ್ ಅನ್ನಕ್ಕೆ ಬರಂಗಿಲ್ಲ ಅವ್ನು ಮುಂದೆ. ಬ್ಯಾಡ್ ಅಂದ್ರೆ ಮುಂದೆ ದಾರಿ ಇರಲ್ಲ ಅಂತ ಹಿಂಗೆ ಮಾಡಿದೆ ನಾನು. ಅದು ನಾನು ಮುಂದೆ ಹೇಳ್ಬೇಕಿಲ್ಲ ನೀನು. ಹಂಗೆ ನೀನು ಹೋಗಿ ಒಪ್ಕೊಂಡು ಬಂದುಬಿಟ್ರೆ ನಿನ್ನ ಮುಂದೆ ಹೇಳಿದ್ರೆ ನಿನ್ಗೇನು ಗೊತ್ತಾಗುತ್ತೆ? ಈಗ ಇರಲಿ, ಅಪ್ಪನ ಮುಂದೆ ಏನಾರು ಒಂದು ಮಾತಾಡು. ನಾ ಎಲ್ಲ ಮಾತಾಡ್ಕೊತೀನಿ. ಸರಿ ನಾವ, ಏನಾರು ಮಾಡ್ರಿ. ಏನೋ ದುಡ್ಡು ಸಿಕ್ತಾ? ಹಾಂ ಮಗ, ಸಿಕ್ಕಿದೆ. ಕಾಲೇಜ್ ಫೀ ಕಟ್ಟಿದೆ, ಉಳಿಕಿದ್ದು ಅಮೌಂಟು ಇವಾಗ ಬಾ. ಎಲ್ಲಿ ಬಿಟ್ಟಿಂಗ್ ಕೊಟ್ಟನು? ಮಸ್ತ್ ಜಾಗ ಕರ್ಕೊಂಡು ಹೋಗ್ತೀನಿ ನಡಿ. ನಿನ್ನ ದುಡ್ಡು ಡಬಲ್ ಆಗ್ಬೇಕು ಇವತ್ತು. ಸರಿ ಮಗ, ಹೋಗು ನಡಿ. ಅಲ್ಲೋ, ಇಷ್ಟೆಲ್ಲ ದುಡ್ಡು ನಿಮ್ಮ ಅಣ್ಣ ಕೊಡ್ತಾರಲ್ಲ, ನಿಂಗೆ ಏನೋ ಒಂದು ಮಾತು ಕೇಳಂಗಿಲ್ಲನ? ನನ್ನ ಮಗುಗೆ ಎಲ್ಲ ಅರ್ಥ ಆಗಬೇಕು. ನನ್ನ ದುಡ್ಡೆಲ್ಲ ಹಿಂಗೆ ಮಾಡಿ ಅಲ್ಲ ನಾನು ರೊಕ್ಕ ಗಳಿಸಿದ್ದು. ಭಾರಿ ಮಗಡು ಮಗ ನೀನು. ನೋಡು ಮಗ, ಈ ಸಲ ಡಬಲ್ ಆಗಬೇಕು. ನಾನು ಇಲ್ಲೇ ಅಪಾರ್ಟ್ಮೆಂಟ್ ತೊಗೋಬೇಕಂತ ಮಾಡೀನಿ. ಸರಿ ನಡಿ ಬೇಗ, ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸರಿ ಬಾ ಬೇಗ. ಇದು ಮಗ ಪ್ರಿನ್ಸಿ. ಹಾಂ ಮಗ, ಸಿಗಾಕೊಂಡ್ರೆ ಕಷ್ಟ. ನಡಿ ಬೇಗ. ನಿಂತ್ಕೊಳಪ್ಪ, ಎಲ್ಲಿ ಹೊಂಟ್ರಿ ಎಲ್ಲರೂ? ನಿನಗೆ ಎಷ್ಟು ಸಲ ಏನು ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲಿ ಹೊಂಟಿ ಅಂತ ಕೇಳಬೇಡಂತೆ. ಎಲ್ಲರೂ ಹೋಗೋದಿತ್ತ, ನನ್ನ ಕಾರ್ ಐತಿ ಅದಕ್ಕೆ ಹೋಗೋಣ ಅಂತ ಅಂದನ. ಹೌದು ಮಗ, ಪೆಟ್ರೋಲ್ ಹಾಕೊಂಡು ತೊಗೊಂಡೋಗು ನಡಿ. ಸರಿ ನಡಿ ಹಂಗಾರ. ಬಾ ಬಾ ಬಾ. ಮತ್ತು ನ್ಯೂ ಇಯರ್ ಪಾರ್ಟಿ ಎಲ್ಲಿ ಮಾಡೋಣ? ಎಲ್ಲೇನಿಲ್ಲ, ಮನ್ಯಾಗ ಅಪಾರ್ಟ್ಮೆಂಟ್ನಾಗ. ಅಯ್ಯೋ, ಎಲ್ಲಾರು ಬರ್ತಾರೆ ಹೋಗೋಯಪ್ಪ. ನಡಿ ಲಗು ನೋಡ್ರಿ ಲಗು ಬರ್ರಿ. ಮತ್ತು ಪ್ರಿನ್ಸಿಕಾಯಿ ಸಿಗಾಕೊಂಡ್ರೆ ಮುಗಿತಲ್ಲ. ಲಾಸ್ಟ್ ಇಯರ್ ಮಜಾ ಮಾಡಿ ಹೋಗೋಣಂದ್ರೆ ನೀ ಏನು? ಹಲೋ ಬಾವ, ಏನು ಮಾಡಾಕತ್ತಿ? ಏನಿಲ್ಲ, ಹೊರಗಡೆ ಹೊಂಟೀನಿ, ಆಮೇಲೆ ಹಚ್ತೀನಿ ಇಡು. ಅಲ್ಲ, ಅದು ಯಾರ್ಲಿ ನಿನ್ನ ಗರ್ಲ್ ಫ್ರೆಂಡ್ನ? ನೋಡಪ್ಪ, ಈ ಟೈಮ್ದಲ್ಲಿ ಬೇರೆ ಕಾಲ್ ಮಾಡ್ತಾಳಕ್ಕಿ. ನಡಿ ಲಗು ಹೋಗು ನೋಡ್ರಿ. ಏನಪ್ಪ ಜೋರಾಗ್ಬಿಟ್ಟೈತೆ ಬಿಡು ನಿಂದು. ಅಲ್ಲೋ, ನಿಮ್ಮ ಅಣ್ಣನ ಮದುವೆ ಅಂತ ಅಂದು ಎಲ್ಲ ಏನಾತ? ನೋಡಪ್ಪ, ನಮ್ಮ ಅಣ್ಣನ ಮದುವೆ ಅಂತ ಹೋದೆ. ಅಲ್ಲಿ ಹೋದ್ರೆ ಶಾಕಿಂಗ್ ನ್ಯೂಸ್ ಏನು ಗೊತ್ತನ? ನಮ್ಮಪ್ಪ ಸೆಲೆಕ್ಟ್ ಮಾಡಿದ ಹುಡುಗಿ ಯಾರು ಗೊತ್ತನ? ಯಾರಪ್ಪ? ಯಾರನ್ನು ಮಾಡ್ಯಾರ? ನಮ್ಮ ಅತ್ತಿ ಮಗಳು. ನಾನು ಹಿಂದೆ ಬಿದ್ದಾಳ ಆಕಿನ. ಬಂಪರ್ ಆಪರ್ ಬಿಡು ನಿನಗೂ. ಮತ್ತೇನು ಮದುವೆ ಆತವನಿಲ್ಲ? ಡಾರ್ಲಿಂಗ್, ನನ್ನ ಬಿಟ್ಟು ಹೆಂಗೆ ಮದುವೆ ಹಾಕಣ ಹೇಳು? ನೀನು ನನ್ನ ಮದುವೆ ಆಕಿನಂತ ಹೇಳಿನ ಯಾವತ್ತಾರ? ಮತ್ತೆ ಈಗ ಹೆಂಗೆ ಕೆಲಸದಿಂದ ಏನೋ ಒಂದು ಗೊತ್ತಾಗವಲ್ದು. ಈಗ ನಡಿ ಮೊದಲು ಇದನ್ನ ರೊಕ್ಕ ಹೆಂಗೆ ಡಬಲ್ ಮಾಡೋದು ನಡಿ. ಏನು ಮಗ, ಇಲ್ಲಿ ಕರ್ಕೊಂಡಿದ್ದೀಯಾ? ನೋಡಿ ನೀನು ಹಂಗೆ. ಏನು ಮಗ, ಪಾರ್ಟಿ ಏನು ಇವತ್ತು ಫುಲ್? ಪಾರ್ಟಿ ಅಲ್ಲ, ಈ ಕ್ಲೈಂಟ್ ಅದಾರ ಒಬ್ರು ಬರೋರ ನಿಂದ್ರೆ. ಎಸ್ ಮಿಸ್ಟರ್ ಶಿಯಾಂಶಿವು ಸರ್, ಇವರೇ ನೋಡಿ ನಮ್ಮ ಕ್ಲೈಂಟು. ನಿಮ್ಮ ಕಡೆಯಿಂದ ಡಬಲ್ ಮಾಡೋದಕ್ಕೆ ರೊಕ್ಕ ಕೊಡೋಕೆ ಬಂದಿರೋದು. ಹೌ ಮಚ್? 5 lakh. 5 lakh. ಓಕೆ. ಡಬಲ್ ಆಗುತ್ತಲ್ಲ ರೊಕ್ಕ? ಎಸ್, ಇಟ್ ವಿಲ್ ಡಬಲ್. 5 days. ಮಗ, 5 ದಿನ ಬೇಕಂತ ನೋಡಿ, 5 ದಿನದಾಗ ಡಬಲ್ ಮಾಡಿಕೊಡ್ತಾರೆ. ಶೋರ್, ಈ ಬ್ಯಾಗಲ್ಲಿ ದುಡ್ಡಿದೆ, ತೊಗೊಳ್ಳಿ. ಯು ಕಮ್ ಆಫ್ಟರ್ 5 days. ಹಾಂ ಸರಿ. ಚಲೋ ಮಗ, ಚಗೋ ಹೋಗು ನಡಿ. ಲೋ ಮಗ, ನೀನು ನಮ್ಮ ರೊಕ್ಕ ಹಾಕಿ ಬಂದಿನಲ್ಲಿ ಏನಾರು ಲಕ್ಕ ಆಯಿತು, ನಿನ್ನ ಹಿಡ್ಕೊಂತೀನಿ ಮತ್ತೆ. ನನ್ನ ಮೇಲೆ ನಂಬಿಕೆ ಇಡು. ಸರಿ ನಡಿ, ಕಾಲೇಜ್ಗೆ ಹೋಗೋಣ. ಹಾಂ ನಡಿ. ಏನು ಮಳಿ ಹಂಗೆ ನಿಂತೀಯ? ಈಗ ಸ್ವಲ್ಪ ಕೆಲಸ ಸಾಯ್ದು ಮುಗಿಸ್ಕೊಂಡಾತಂತ ನಿಂತ್ಯಾ? ದನಗಳೊಂದು ಮೇಯಾಕತ್ತಿದ್ದು ಅದಕ್ಕೆ ಸುಮ್ಮನೆ ನೋಡು. ಸಾಕು ಬಾ, ತೋರಿಸ್ಕೊಂಡು ಮತ್ತೆ ಬಂದು ನಡಿ. ಅಲ್ಲೋ ಮಾವ, ಹೊಲದಂತೆ ಎಷ್ಟು ಮಳೆ ಐತಿ, ಇಲ್ಲೊಂದು ನನಗೆ ನೋಡು. ಮಾವ, ಈ ಥರ ಬಂದೀವಿ. ಒಂದಿಟ ಬ್ಯಾಂಕಿಗೆ ಹೋಗ್ಬೇಕು. ಯಾಕೋ ಮಾವ? ಅದು ಮೊನ್ನೆ ಸಾಲ ತಗೊಂಡಿಲ್ಲ 20 ಲಕ್ಷ ರೂಪಾಯಿ. ಅದ್ರದ್ದು ಒಂದು ಠೇವಣಿ ಕಟ್ಟಬೇಕಿತ್ತು. ಒಂದು ಸಾಲದ ಮನೆ ಬರಬಾರ್ದಲ್ಲ, ಅದಕ್ಕೊಂದು ಕಟ್ಟಿ ಬಂದಿರತ್ತೆ. ಯಾ ನಂಬಿಕೆ ಮೇಲೆ ನಿನ್ನ ತಮ್ಮಗಳಿಗೆ ನೀನು ರೊಕ್ಕ ಕೊಡ್ತೀಯ ಅಂತ ನನಗಂತೂ ಅರ್ಥ ಆಗೋದು. ಅವ್ರಿಗೆ ಬಗ್ಗೆನೂ ತಿಳ್ಕೊಂಗಿಲ್ಲ, ಏನೂ ಇಲ್ಲ. ಅವ್ರ ಕಾಲೇಜ್ಗೆ ಹೋಗ್ಬಿಡು ನಡಿ, ಒಂದಿಟ್ಟು ನೋಡ್ಕೊಂಡು ಬರೋನು. ಬಟ್ ಅವ್ರು ಕಲ್ತ್ರೆ ಸಾಕಾಗೈತೆ ನನಗೇನು ಚಿಂತೆ ಬಿಡು. ನೀನು ಹಣೆ ಬರಪ್ಪ, ನಾ ಹೇಳೋ ಅಷ್ಟು ಹೇಳಿ. ಅಪ್ಪ, ನಾ ಕಾಲೇಜ್ಗೆ ಹೋಗಿ ಬರ್ತೀನಿ. ಹ್ಞೂ ಸರಿ, ಹೋಗಿ ಬಾ. ಬರಲೇನ ಅಂತಂದು ಬಿಡಕ್ಕೆ? ಏನು ಬೇಡಪ್ಪ, ಹೋಗಿ ಬರ್ತೀನಿ.
ಅಲ್ಲಪ್ಪ ಆಕಿ ಮೊನ್ನೆ ಆರಾಮಿದ್ದಿಲ್ಲಲ್ಲ ಮತ್ತೆ ಆಕಿ ಉಂಡಿದ್ದು ಊಟ ನಾವು ಉಂಡಿವಿ ಏನಾರು ಮನುಷ್ಯನ್ ಮಾಡ್ಕೊಂಡ ಮತ್ತೆ ಏನು ಮನ್ಸಿಗೆ ಇಲ್ಲಪ್ಪ ಅಲ್ಲ ಯಾರ ಕಾಲೇಜ್ನಾಗ ಏನಾರ ಕಾಡ್ಸೋದು ಏನಾರ ಹೇಳ ಮತ್ತೆ ಹಂಗೇನು ಹೇಳಿಲ್ಲ ನೋಡ್ ಮತ್ತೆ ಕೇಳ ಅವನಾರ ಕೇಳ ಏಕಿನ ಬಾಯ್ಲೆ ಹೇಳ್ರಿ ಕರೆದ್ರಣ ಅಲ್ಲ ನಿನ್ನ ಮಗಳು ನಿನ್ಗೆ ಏನಾರು ಹೇಳ ಮತ್ತೆ ಏನು ಹೇಳ್ಬೇಕು ಏನು ಹೇಳಿಲ್ಲ. ಅಲ್ಲ ಮತ್ತೆ ಮೊನ್ನೆ ಏನೋ ಆಗಿಲ್ಲ ಆರಾಮಿದ್ದಿದ್ದಿಲ್ಲ ಆಕಿಗೆ ಏನೋ ತಿಂದಾಳ ಆರಾಮಿಲ್ಲ ಬಿಡ್ರಿ. ಯಾಕೋ ನಂಗೆ ಹಂಗ ಅನ್ಸೊಂದು ಏನೋ ಆಗೈತಿ ಆಕಿಗೆ ಅಂತಂದು ಏನಿಲ್ಲ ಅಪ್ಪ ಆರಾಮದ ಆಕೆ. ಸರಿ ಸರಿ ಅಲ್ಲಪ್ಪ ಆಕಿನ ಮದುವೆ ಏನು ವಿಚಾರ ಮಾಡಕತ್ತಿ ನೋಡೋಣ ಯಾರು ಚಲೋ ಕಂಡು ಬಂದ್ರೆ ಕೊಡ್ಬೇಕಂತ ನಂದು ಐತಿ ಆಕಿನೂ ಕಲಿತೀನಿ ಅನ್ನಾಗತ್ತಾಳ ಕಲಿತಿದ್ದ ಈಗ ಪಿ ಯು ಸಿ ಮುಗಿದಾಯ್ತು ಮಳೆ ಬಂದಿದ್ದಿಲ್ಲ ಮದುವೆ ಮಾಡಿ ಕಳ್ಸೋನು ಸಾಕು ಕಲ್ತಿದ್ದು ನನಗೂ ಹಂಗ ಅನಿಸ್ತೈತಿ ಆಮೇಲೆ ನಂದು ಜಾಬ್ ಪುಣ್ಯಕಾತು ನಾವು ಹೋಗ್ತೀನಿ ಮುಂದಿನ ವಾರ ಅಲ್ಲಪ್ಪ ನೀವು ಹೋದೆ ಅಂದ್ರೆ ಹೆಂಗೆ ಮತ್ತೆ ಮದುವೆ ಇದೆಯಲ್ಲ ನಾ ಈಗ ಹೋಗಿರ್ತೀನಿ ಇರ್ದಾನಲ್ಲ ತಮ್ಮ ಎಲ್ಲ ನೋಡ್ಕೊಂತಾನೆ ಏನಾರ ಹಂಗೆ ಅರ್ಜೆಂಟ್ ಇದ್ರೆ ಹೇಳ್ರಿ ಬರ್ತೀನಿ ಸರಿ ಹಂಗಾರೆ ನೀ ಹೆಂಗಂತಿ ಹಂಗೆ ಅಲ್ಲಪ್ಪ ಇನ್ನೊಂದು ಸ್ವಲ್ಪ ದಿನ ಇರಬೇಕಿಲ್ಲ. ಇಲ್ಲ ಅವ್ವ ಜಾಬು ಮತ್ತು ಲೇಟ್ ಆದ್ರೆ ಕಷ್ಟ ಹೋಗ್ಬಿಡ್ತೀನಿ. ಏನು ತಿನ್ನಕಟ್ಲೇನು? ಏನು ಬೇಡ ಬಿಡುವ ಎಲ್ಲಿ ತೊಗೊಂಡು ಹೋಗೋಕ್ಕಾಗಲ್ಲ ಏನಿಲ್ಲ ಟ್ರೈನಾಗೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಅಲ್ಲಿ ಹೋಗಿ ಏನು ತಿನ್ನೋಕ್ಕಾಗಲ್ಲ ಸುಮ್ಮನೆ ಏನು ಬೇಡ ನಾನು ಬೆಳಿಗ್ಗೆ ಹೋಗ್ತೀನಿ ಬೆಳಿಗ್ಗೆ ಹೋದ್ಮೇಲೆ 2 ದಿನ ಬೇಕಲ್ಲ ಹೋಗೋಕೆ. ಸರಿನಪ್ಪ ಹುಷಾರು ನೋಡಂಗಾರೆ. ಸರಿ ಅವ್ವ ನಾನು ತಂಗಿನ ಕಾಲೇಜ್ಗೆ ಹೋಗಿ ನೋಡ್ಕೊಂಡು ಬರ್ತೀನಿ. ಸರಿ ಹೋಯ್ ಬಾ. ಅಲ್ಲ ಅನ್ನ ಯಾಕಂಗೆ ಬಡ ಬಡ ಹೋದ ಅದಾ ಏನೋ ತಂಗಿ ಕಾಲೇಜ್ಗೆ ಹೋಗ್ತೀನಿ ಅಂತ ಹೋದ್ ನೋಡುವ. ಆಕೆ ಕಾಲೇಜಿಗೆ ಯಾಕೆ ಅದೇನೋ ನೀನು ಆರಾಮ್ ತಪ್ಪಿದ್ಲಲ್ಲ ಎದಕ್ಕಂತ ನೋಡಿ ವಿಚಾರಿಸ್ಕೊಳಕ್ಕೆ. ಹೌದಾ ನಾನು ಹೋಗ್ಲೇನ ಇಬ್ಬಿಬ್ರು ಹೋಗಿ ಏನು ಮಾಡ್ತೀರಿ ಮತ್ತೆ ನಿಮ್ಮ ನನ್ನ ಮೇಲೆ ಡೌಟ ನಿಮ್ಗೆ ಅದೇನ ಇದನ ಅಂತ ಚಲೋ ಮಾಡ್ತಾಳೆ ನೋಡು. ಅದ್ರಾಗೇನು ಬಾ ಇರು ಬೆಕ್ತಂಗಿದಾಳ ಅದ್ರಾಗ ಏನಾಯ್ತು ಅದ್ರಪ್ಪ ನಿಮಗೆ ಬಿಟ್ಕೊಟ್ಟಿದ್ದೆ. ಬ್ಯಾಡ್ ಬಿಡು ಎದಕ್ಕೆ ಹೋಗ್ತಿ ಹೋಗ್ಯಾನಿಲ್ಲ ಇಲ್ಲಿ ನೋಡ್ಕೊಂಡು ಬರ್ತೀನಿ ಅಂತ ನಾನು ಹೋಗಿಬಿಡು. ಅಲ್ಲಪ್ಪ ನಾನು ಹೋಗ್ತಿದ್ದಿಲ್ಲ ಏನು ಮಾಡ್ತೀರಿ ಇಬ್ಬಿಬ್ರು ಹೋಗಿ ಆ ಹುಡುಗಿ ಏನು ತಪ್ಪು ಮಾಡಂಗಿಲ್ಲ ಬಿಡಂಗಿಲ್ಲ ಸುಮ್ಮನೆ ಆ ಹುಡುಗಿ ಮೇಲೆ ಡೌಟ್ ಪಡ್ತೀರಿ ಇಬ್ರು ಕೂಡಿ ಅನುಮಾನ ಇರಬೇಕು ಆದರೆ ಅತಿ ಇರಬಾರ್ದು. ನನ್ನ ಮಗಳ ಬಗ್ಗೆ ನನಗೆ ಗೊತ್ತೈತಿ ಸುಮ್ಮ ಬಂದು ಕುಂದ್ರ ಬರ್ರಿ ಅವ್ನಿಗೆ ಬ್ಯಾಡ್ ಅಂತಿದ್ಯಾ ಆದರೂ ಅದು ಕೇಳಂಗಿಲ್ಲ ಅದು ಮಾತು ಹಂಗಾಗಿ ಸುಮ್ಮನೆ ನೀ ಯಾರೋ ಒಬ್ಬ ಕೇಳೋ ಅಂದಿತ್ತು ಸುಮ್ಮ ಕುಂದ್ರ ಬಾ ಮತ್ತೆ ಬಂದು ರಾತ್ರಿ ಎಲ್ಲ ಆಳ್ಬೇಕು ಕಣಕಿ. ಸರಿನಪ್ಪ ಅವ ಊಟ ಕಚ್ಚುವ ನಡಿ. ಏನಾಯ್ತಪ್ಪ ಇವತ್ತಿನ ಅಲ್ಲೊಂದು ಬೆಳಿ ನೋಡವ 2 ಚೀಲ ಇದನ್ನು ಗೋಧಿ ಹಾಕಿ ನೋಡಿ ಮನೆಗೆ ರೇಷನ್ ಮೇಲೆ ನಾನು ತರಕ್ಕೆ ಹೋಗ್ಬೇಕಿಲ್ಲ ಮತ್ತೆ ಹೋಗ್ಬೇಕು ಎಲ್ಲಿ ಬಿಡ ನಾ ಹೋಗಿ ಬರ್ತೀನಿ. ಹೇಳ್ಬೇಡ ನಾವು ಹೋಗ್ಬಿಡ್ತೀನಿ ತಗೋ. ಸರಿ ಊಟ ಮಾಡಿ ಹೋಗಿ ಏನೈತೆ ನೋಡೋದು. ಜೋಳ ಗೋಧಿ ಎಷ್ಟು ಅದಿವೆ ಸಲ ಆಗ್ಯಾವ ಕೊಡ್ತೀನಿ ಇವತ್ತು ನಾಳೆ ಬರಕಂತ ನೀನು. ಸರಿ ಸರಿ ಏಯ್ ನಿಂತ್ಕೊ ಇಲ್ಲಿ ನಿಂತ್ಕೊರೆ ನೋಡಿ ಏನು ಹೇಳಿದ್ದೆ ನಾನು ನಿನ್ನೆ ನನಗೆ ಬಂದು ಕಿಸ್ ಕೊಡ್ಬೇಕಂತ ಹೇಳಿದ್ದಿಲ್ಲ ಇವತ್ತು. ನೋಡಿ ನಾ ಅಂತ ಹುಡುಗಿ ಅಲ್ಲ ಸುಮ್ಮನೆ ನನ್ನನ್ನು ಕಾಡಬೇಡಿ. ನಮ್ಮ ಅಣ್ಣನಿಗೂ ಹೇಳ್ಬೇಕಾಗುತ್ತೆ. ಎಷ್ಟು ಸೊಪ್ಪಿರ್ಬೇಕು ಇವಳಿಗೆ ಅವ್ರ ಅಣ್ಣನ ಕೇಳ್ತಾಳ ಮಾಡ್ತೀನಿ ತಾಳು ಎಲ್ಲರ ಮುಂದೆ ಅಸಹ್ಯ ಮಾಡಿದರೆ ಗೊತ್ತಾಗುತ್ತೆ ಇವಳಿಗೆ. ದಾರಿ ಬಿಡಿ. ಎಲ್ಲೇ ಹೋಗ್ತೀಯಾ ನಿಂತ್ಕೊಳ್ಳಿ. ನೋಡಿ ಕೈ ಬಿಡಿ 4 ಜನ ನೋಡ್ತಿದ್ದಾರೆ ನನಗೆ ಸರಿ ಅನ್ಸಲ್ಲ ಇದೆಲ್ಲ. ನಾನೆಲ್ಲ ಮರ್ಯಾದಸ್ಥರ ಕುಟುಂಬದಿಂದ ಬಂದವಳು ನನ್ನ ಕೈ ಹಿಡಿದ್ರೆ ನಾನು ಬಿಡೋದಿಲ್ಲ ನೋಡಿ. ಏನೇ ಮಾಡ್ತೀಯಾ ನೀನು ಏನು ಮಾಡ್ತೀಯಾ ಅವಾಜ್ ಆಗ್ತಿದೀಯಾ ನೋಡಿ ನಾನು ನಮ್ಮ ಅಣ್ಣನಿಗೆ ಹೇಳ್ಬೇಕಾಗುತ್ತೆ. ಕಪಾಳಿಗೆ ಹೊಡಿತೀಯಾ ಏಯ್ ಬಿಡೋಣ ಕೈನ ನೀನು ಯಾರು ಅದನ್ನು ಕೇಳೋದಕ್ಕೆ. ಅಣ್ಣ ನೋಡಣ್ಣ ಇವನು ನಿನ್ನೆಯಿಂದ ಕಾಡಿಸ್ತಿದ್ದಾನೆ. ನಾನು ಅವ್ರ ಅಣ್ಣ ಯಾಕೆ ಹೆಂಗೈತೆ ಮೈಯಾಗ ಅಗಿನ ಹಿಡ್ಕೊಂಡು ಅಣ್ಣ ಆದರೆ ಹೇಳ್ಕೊಂಬರ್ತಾ 3 ದಿನ ಆಯ್ತು ನನಗೆ ಅವಳಿಗೆ ಪ್ರಪೋಸ್ ಮಾಡಿ ಅವಳು ಯಾವ್ದು ರಿಪ್ಲೈನೂ ಕೊಟ್ಟಿಲ್ಲ. ಅದಕ್ಕೆ ರಿಪ್ಲೈ ಕೊಡಲಿಲ್ಲ ಅಂದರೆ ನಾನು ಇವತ್ತೆಲ್ಲರ ಮುಂದೆ ಕಿಸ್ ಕೊಡ್ತೀನಿ ಅಂತ ಅವಳಿಗೆ ಹೇಳಿದ್ದೆ. ಅದು ಅವಳಿಗೆ ಕಬರ್ ಇರಬೇಕು. ನೀನು ಯಾರು ಆಕಿಂದು ಫೋರ್ಸ್ ಮಾಡೋದಕ್ಕೆ ಅವ್ಳಿಗೆ ಇಷ್ಟ ಇದ್ರೆ ಹೇಳ್ತಾಳೆ ಇಲ್ಲ ಅಂದರೆ ಬಿಡ್ತಾಳೆ. ನೀನು ಯಾರು ಅದನ್ನು ಕೇಳೋಕ್ಕೆ ಇಷ್ಟ ಇದ್ರೆ ಅಲ್ಲ ಇಷ್ಟಪಡಬೇಕು ಅಷ್ಟೇ ಅವಳಿಗೆ ಬೇರೆ ದಾರಿನೇ ಇಲ್ಲ. ಅವಳಿಗೆ ತಗೋ ಮಾಂಜ ಇಬ್ರು ಬಿಡ್ರಿ ಬಿಡ್ರಿ ಯಾರಾದರೂ ಬನ್ನಿ ಏನ್ರೋ ಇದು ಗಲಾಟೆ ಇದನ್ನು ಕಾಲೇಜ್ ಮಾಡಿದ್ದೀರಾ ಏನು ಮಾಡಿದ್ದೀರಾ ನೀವು ಬಿಡ್ರಿ ಇಬ್ರು ಬಿಡ್ರಿ. ಯಾರಪ್ಪ ನೀನು ನಮ್ಮ ಕಾಲೇಜ್ ಬಂದು ಗಲಾಟೆ ಮಾಡ್ತಿದ್ದೀಯಾ. ಸರ್ ಮೊದಲು ಇಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳಿ. ಇವನು ನನ್ನ ತಂಗಿ ಕೈ ಹಿಡಿದು ಎಳೆದಾಡ್ತಿದ್ದ. ಯಾಕೋ ನೀ ಎಳೆದಾಡ್ತಿದ್ಯಾ ಅವನ್ನ. ಸರ್ ಅವಳೇ ಕಳೆದಿದ್ದು ಅವಳೇ ಕರೆದು ನನಗೆ ಕೀಸ್ ಕೊಡು ಅಂತಿದ್ಲು ನಾನು ಕೊಡ್ತಿದ್ದೆ ಅಷ್ಟೇ. ಏನಿದು ನೀವಿಬ್ಬರು ಅಲ್ಲಿ ಕ್ಯಾಬಿನಿಗೆ ಬನ್ನಿ. ಒಂದು 4 ಗುಮ್ಮಿ ಗೊತ್ತಾಗುತ್ತೆ ಆ ಸತ್ಯ ಹೊರಗೆ ಬಿಡುತ್ತೆ. ಸರಿ ನೀವಿಬ್ಬರು ಕ್ಯಾಬಿನ್ ಬನ್ನಿ ಮಾತಾಡೋಣ. ಸರಿ ಸರ್ ಏನು ಮಾಡ್ಕೊಂಡು ಇದನ್ನ ಮನೆಯವ್ರಿಗೆ ಗೊತ್ತಾದರೆ ಮುಗೀತಲ್ಲ ಕತೆ. ನಡಿ ಮನೆಗೆ ಹೋಗೋಣ ನಡಿ. ಮಾಡ್ತೀನಿ ಅವಳ ಇನ್ನೊಮ್ಮೆ ಸಿಗ್ತಾಳ ಅವಾಗ ಸಿಗ್ಲಿಕ್ಕೆ. ಅಮ್ಮ ಅಪ್ಪ ಯಾಕೋ ಏನಾಯ್ತು ಯಾಕೆ ಅಳಗತ್ತಿ ಏನಾಯ್ತು ಅಂತದು ಯಾಕೆ ಕೇಳ್ಕೊಂತ ಹೋದ್ಲಂಗ. ಅಲ್ಲ ಗಂಗಾ ಯಾಕೆ ಹಂಗೆ ಅಳ್ಕೊಂತ ಬಂದು ಏನಾತಂತದ ಆಕೆ ಕಾಲೇಜ್ಗೆ ಹೋಗಿದ್ಲಲ್ಲ ನೀ ಯಾಕೆ ಹಿಂಗೆ ಬಂದು ಸಿಟಿಗೆದ್ದೆ. ಲಗುನಕ್ಕಿಗೆ ಮದುವೆ ಮಾಡ್ರಿ ಸಾಕು ಇನ್ನು ಕಲ್ತಿದ್ದು ಅಂಥದ್ದೇನು ಮಾಡಿಲ್ಲ ಆಕಿ. ಕಾಲೇಜ್ನಾಗ ಹುಡುಗ ಕೈ ಹಿಡಿದು ಚುಡಾಯಿಸಾಕತ್ತಿದ್ದ ಆಕಿನ. ಹುಡುಗ ಚುಡಾಯಿಸಿದ್ರೆ ಆಕೆ ಏನು ಮಾಡೈತೆ ಆಕಿದೇನು ತಪ್ಪಿತ್ತಾನಲ್ಲೇ. ಏನು ತಪ್ಪಿಲ್ಲ ಅಲ್ಲೇ ಗಂಗಾ ಬಾಯ್ಲೆ ಏನು ಯಾಕವ ಏನಾತಂತದಲ್ಲೇ. ಅವ 3 ದಿನದಿಂದ ಆತು ನಾನು ಚುಡಾಯಿಸಾಕತ್ತಿದ್ದೆ. ನಾನು ತಪ್ಪಿಸ್ಕೊಂಡು ಅಡ್ಡಾಡಕತ್ತಿದ್ದೆ ಆದ್ರೆ ನೀನು ಸಿಕ್ಕಾಕೊಂಡ್ಬಿಟ್ಟೆ. ಇವತ್ತು ಸಿಕ್ಕಾಕೊಂಡೆ ಅದಕ್ಕೆ ಅಣ್ಣ ಬಂದ ಒಂದು ಜಗಳ ಆಯಿತು ಪ್ರಿನ್ಸಿಪಲ್ ಬನ್ನಿ ಕೊಠಡಿಗೆ ಅಂತ ಹೇಳಿದ್ರು. ಹೌದಾ ನಾಳೆ ಹೋಗಂತ ಮಾತಾಡೋಣ. ಅದಕ್ಕೆ ನೀ ಹೇಳ್ತೇವ ನಿನ್ನೇನು ತಪ್ಪಿಲ್ಲಲ್ಲ ಯಾಕೆ ಹೇಳ್ತಿ ಅಳ್ಬೇಡ ಹೋಗು. ನೋಡ್ರಿ ಅದಕ್ಕೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿದ್ದು ನಾನು. ಆಕೆ 3 ದಿನದಿಂದ ಸಪ್ಪಿರೋದು ನೋಡಿ ನನಗೆ ಯಾಕೋ ಅನಿಸ್ತು ಏನಾಗಿತ್ತಿದೆ ಅಂತ ಹೇಳಿ. ಅವಾಗ ಹೋಗ್ತಿರ್ಬೇಕು ಅದಕ್ಕೆ ಹೇಳೋದು ಲಗುನ ಮದುವೆ ಮಾಡಿ ಕಳಿಸ್ರಿ ಸಾಕು. ಅಲ್ಲೋ ಅಕ್ಕಿ ಮಾಡಿದ್ದಾರೆ ತಪ್ಪೇನು ಏನಾರು ತಪ್ಪು ಮಾಡೋಣ. ತಪ್ಪು ಮಾಡಿದ್ರೆ ಆಕಿನ ಲಗು ಮದುವೆ ಮಾಡಿ ಕಳ್ಸೋದಕ್ಕೆ ಕರೆ ಐತಿ. ಏನು ಹೆಣ್ಮಕ್ಳು ಕಲಿಲೇಬಾರ್ದಾನೆ. ನಾನಂತೂ ಕಲ್ತಿಲ್ಲ ಆಕಿ ಯಾರು ಕಲೀಲಿ ಅಂತ ನಾನು ಕಳ್ಸಾಕತ್ತೀನಿ. ನೋಡಪ್ಪ ನೋಡು ಹೆಣ್ಮಕ್ಳು ಕಲಿಬೇಕು ಕಲ್ತ್ರೆ 4 ವಿದ್ಯೆ ಕಲ್ತ್ರೆ ನಾಳೆ ಅವ್ರ ಮಕ್ಕಳಿಗೆ ಸಹಾಯ ಆಗುತ್ತೆ. ನೋಡಿ ನಾನು ನಿಮಗೆ ಏನು ಕಲಿಸಿದೆ ನನಗೆ ಇನ್ನೂ ಸ್ವಲ್ಪ ವಿದ್ಯೆ ಗೊತ್ತಿತ್ತು ನಿಮಗೆ ಇನ್ನೂ ಚಂದ ಕಲಿಸ್ತೀನಿ. ನೀನು ಸಣ್ಣವಂತರೂ ಏನು ಹೇಳ್ಕೊಡೋಕ್ಕಾಗಿಲ್ಲ ಈಗಿನಾರು ಕಲೀಲಿ. ಯಾಕೆ ಏನಾಯ್ತು ಎಲ್ಲರೂ ಹಿಂಗೆ ಕುಂತೀರಿ. ನಿಮ್ಮ ಅಣ್ಣ ಕಾಲೇಜ್ಗೆ ಹೋಗಿದ್ದ ಇವತ್ತು. ಹೌದು ನಾನು ಹೋಗ್ತೀನಿ
ಅದ ಕಾಲೇಜ್ನಾಗ ಯಾವುದೋ ಹುಡುಗ ಗಂಗಾನ ಚುಡಾಯಿಸಿದ್ರಂತ ಅದಕ್ಕೆ ಸಿಟ್ಟಿಗೆದ್ದು ಬಡದು ಬಂದು ಜಗಳ ಮಾಡಿ. ಅಲ್ಲ ನಾನು ಇನ್ನೂ ಅದ ಕಾಲೇಜ್ನಾಗ ಕಲ್ತಿಲ್ಲ, ನಿನಗೆಲ್ಲ ಗೊತ್ತು ಅಲ್ಲೆಲ್ಲ ಹಿಂಗಾಯ್ತು ಅಂತೇಳಿ. ಮತ್ತೆ ಕಕಿನ ಮೇಲೆ ಸಿಟ್ಟಕ್ಕಿ. ಅಕ್ಕಿನ ಮೇಲೆ ಸಿಟ್ಟಲ್ಲಪ್ಪ, ಒಂದು ಮಾತು ಹೇಳ್ಬೇಕಿಲ್ಲ ನಮ್ಮ ಮನೆಗಿದ್ದವ್ರಿಗೆ. ಹೇಳಿದ್ರೆ ನಾವು ಏನಾರು ಮಾಡ್ತೀವಿ, ನಾಳೆ ಏನು ತಿನ್ನೋದಾದ್ರೆ ಯಾರು ರೀತಿ ಅದಕ್ಕೆ. ಈ ಮಾತು ಒಪ್ತೀನಿ, ಆಗಿನ ಕಾಲೇಜ್ ಬಿಡಿಸ್ ಅಂತ ಹೇಳಕ್ ಹೋಗ್ಬೇಡ ನೀನು. ಕಾಲೇಜ್ ಬಿಡಿಸ್ ಅಂತ ಹೇಳಕತ್ತಿಲ್ಲ, ಗಂಡು ನೋಡು ಅಂತ ಹೇಳಕತ್ತೀನಿ ನಿನ್ನ. ಸಾಕು ಇನ್ನು ಅವಕ್ಕಿದು ಮದುವೆ ಆಯ್ತು, ನಮಗೂ ಒಂದಿಟ್ಟು ಆರಾಮ ಅನಿಸ್ತೈತಿ. ನೋಡಪ್ಪ, ಹೆಣ್ಮಕ್ಳು ಆರಾಮಾಗಿರ್ಬೇಕಂದ್ರೆ ಮದುವೆ ಒಂದಾಗತ್ತಿಯಲ್ಲ. ಈಗ ಹಳೆ ಕಾಲ ಇತ್ತದ, ಮದುವೆ ಆಗಿ ಮೂಲ್ಯಾಕ ಕುಂದಿರೋದು. ಈಗ ಹಂಗಲ್ಲ, ಒಂದಿಟ್ಟು ಕಲೀಲಿಕ್ಕಿನು. ನೋಡೋಣ ಯಾವ ಚಲೋ ಸಂಬಂಧ ಬಂದು ಮಾಡ್ಕೊಡ್ತೀನಿ, ನಾನೇನು ಮಾಡ್ಕೊಡಂಗಿಲ್ಲ ಅನ್ನಲ್ಲ. ನೋಡೋಣ, ಈಗ ನೀ ಸಿಟ್ಟ ಬೇಡ, ನಡಿ ಊರಿಗೆ ಹೋಗ್ಬೇಕು ಅನ್ನೋದೈತೆ ನಿಂದ, ಹೋಗೋಣ ನಡಿ. ಸರಿಯಪ್ಪ, ನನ್ನ ಟೈಮ್ ಆಗುತ್ತೆ, ನಾನು ಹೋಗ್ತೀನಿ. ನಾನು ಮಾಡ್ದು ಹೋಗಿ ಬರ್ತೀನಿ ಬೇಕಾ. ಸರಿ, ಹೋಯ್ ಬಾ, ಹೋಯ್ ಮುಟ್ಟಿದ ಮೇಲೆ ಫೋನ್ ಹಚ್ಚಲಿ. ಹಾಂ ಸರಿಯಪ್ಪ. ಇಲ್ಲದ ತಂಗಿ ಕೊನೆಯಾಗ ಹೋಗಿ ಮುಕ್ಕೊಂಡಿರ್ಬೇಕು, ನೀವು ಮಾತಾಡ್ಸಿ ಬೇಡ ಬಿಡು. ಸರಿ ಹಂಗಾರೆ.